ಹಾಯ್ ಫ್ರೆಂಡ್ಸ್, ನಿನ್ನೆ ದೋಸೆ ರೆಸಿಪಿ ಶೇರ್ ಮಾಡ್ತೀನಿ ಅಂದಿದ್ದೆ. ಅದಕ್ಕೆ ಹಾಫ್ ಗ್ಲಾಸಷ್ಟು ಕಡಲೆಬೇಳೆ, ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, 1.5 ಗ್ಲಾಸಷ್ಟು ಹೆಸರು ಕಾಳು, 1-2 ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅದು ಹಾಕ್ಕೋತೀನಿ. ಮತ್ತು ಮೆಂತೆ ಕೂಡ 1 ಸ್ಪೂನ್ ಹಾಕ್ಕೋತೀನಿ. ಇದಿಷ್ಟನ್ನು ಓವರ್ ನೈಟ್ ಸೋಕ್ ಮಾಡಬೇಕು. ನಾವು ಆ ರೀತಿ ಸೋಕ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ಹೊತ್ತು ಸೋಕ್ ಮಾಡೋದ್ರಿಂದ. ರುಬ್ಬೋದಕ್ಕೆ 3 ಮೆಣಸಿನ್ಕಾಯಿ ಮತ್ತು ಒಂದು ಜಾಸ್ತಿನೇ ಶುಂಠಿ ಹಾಕ್ಕೋಬೇಕು ಮತ್ತು 1.5 ಸ್ಪೂನಷ್ಟು ಜೀರಿಗೆ. ಏಕೆಂದರೆ ಗ್ಯಾಸ್ಟ್ರಿಕ್ ಆಗಲ್ಲ ಅನ್ನೋ ರೀಸನ್ಗೆ ಶುಂಠಿ ಜೀರಿಗೆ ಎಲ್ಲ ಹಾಕ್ಕೋಬೇಕು. ಮತ್ತು ಕೊಬ್ಬರಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಮತ್ತು ಉಪ್ಪು, ಇಂಗು ಕೂಡ ಹಾಕ್ಕೋತೀನಿ, ಬಿಕಾಸ್ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ. ನೆಕ್ಸ್ಟ್ 1 ಪಿಂಚಷ್ಟು ಸೋಡಾ ಅಷ್ಟೇ, ಜಾಸ್ತಿ ಹಾಕ್ಕೋತಿಲ್ಲ. ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಾನು ಇದ್ರ ಮೇಲೆ ಏನು ಕ್ಲೋಸ್ ಮಾಡೋದಿಲ್ಲ, ಹೀಗೇ ಹಾಕ್ಕೋತೀನಿ. ನಾನು ಇದಕ್ಕೆ ಕ್ಯಾರೆಟ್ ತುರಿದಾಕೊಂಡು, ಈರುಳ್ಳಿ ಕೂಡ ಸಣ್ಣದಾಗಿ ಹಚ್ಚಾಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತಲೂ ಕೂಡ. ನಾನು ಅಳತೆ ಮಾಡೋದೆಲ್ಲ ಗ್ಲಾಸು ಅಥವಾ ಪಾವಲ್ಲೇ ಅಳತೆ ಮಾಡ್ತೀನಿ. ನನಗೆ ಕಪ್ಪಲ್ಲಿ ಅಳತೆ ಮಾಡೋದು ಮೆಜರ್ಮೆಂಟ್ಸ್ ಅಷ್ಟು ಕ್ಲಿಯರ್ ಆಗಿರಲ್ಲ. ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೆ.